ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮುದ್ದು ಶಿಲ್ಪಾ ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ, ಇವತ್ತು ಯುಗಾದಿ ಹಬ್ಬ ಆಚರಣೆ ಮಾಡೋಕ್ಕೆ ಅಂತ ನಾವು ಅತ್ತೆ ಮನೆಗೆ ಬಂದಿದ್ದೀವಿ. ಅನಿವಾರ್ಯ ಕಾರಣದಿಂದ ನಾನು ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿ ಗಂಟಲು ನೋವು ಮತ್ತು ಕೆಮ್ಮು ಜಾಸ್ತಿ ಆಗಿ ವಾಯ್ಸ್ ಚೆನ್ನಾಗಿ ಬರ್ತಿಲ್ಲ. ಅದಾಗಿ ಒಂದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈಗಲೂ ಕೂಡ ಕ್ಲಿಯರಾಗಿಲ್ಲ ಅಂತ ಅಂದ್ಕೊಳ್ತೀನಿ. ಕ್ಲಿಯರಾಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ನಿಜವಾಗ್ಲೂ ತುಂಬಾ ಕಷ್ಟ ಅಂತ ಅನ್ನಿಸ್ತಿತ್ತು. ಸಿಕ್ಕಾಪಟ್ಟೆ ಕೆಮ್ಮಲು, ಅಂಥದ್ರಲ್ಲೂ ಏನೂ ಮಾಡೋಕ್ಕಾಗಲ್ಲ. ಅಂದರೆ ಹಬ್ಬ ಆಚರಣೆ ಮಾಡಲೇಬೇಕು. ಪ್ರತಿ ವರ್ಷ ಒಂದು ಖುಷಿ ಅಂತಂದರೆ ಬಂದು ಯುಗಾದಿ ಹಬ್ಬ ಆಚರಣೆ ಮಾಡ್ತಿದ್ದಾಗ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಯಾಕೆಂದರೆ ಪ್ರತಿ ವರ್ಷ ಅತ್ತೆ ಫೋನ್ ಮಾಡಿ ಯುಗಾದಿ ಹಬ್ಬಕ್ಕೆ ಎಡೆ ಇಕ್ಬೇಕು ಬನ್ನಿ ಮಾವಂಗೆ ಅಂತ ಹೇಳಿ ಕರೀತಿದ್ರು. ಅವ್ರ ಮಾವಂಗೆ ಮತ್ತು ನಮ್ಮ ಮಾವಂಗೆ ಅಂತ ಹೇಳಿ. ಆದರೆ ಈ ವರ್ಷ ಬೇಜಾರು ಏನಪ್ಪ ಅಂತ ಹೇಳಿದರೆ ಕರೆಯೋಕ್ಕೆ ಅವರೇ ಇಲ್ಲ. ಅವ್ರಿಗೆ ಮತ್ತು ಅಂದರೆ ನಮ್ಮ ಅತ್ತೆಗೆ ಮತ್ತು ಮಾವಂಗೆ ನಾವು ಈ ಸತಿ ಈ ವರ್ಷದಿಂದ ಯುಗಾದಿಗೆ ಎಡೆ ಇಕ್ತಾಯಿದ್ದೀವಿ. ತುಂಬ ಬೇಜಾರಾಯಿತು. ಏನೂ ಮಾಡೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಮನಸ್ಸಿಗೆ ಬೇಜಾರು ಕೂಡ ಆಯಿತು. ಅದನ್ನೆಲ್ಲ ಸೈಡಿಗೆ ಇಟ್ಟು ನಾನು ಕೂಡ ಅಂದರೆ ನಮ್ಮ ಅತ್ತೆ ಮನೆಗೆ ನೈಟೇ ನಾವು ಬಂದಿದ್ದು. ಬುಧವಾರ ನೈಟ್ ಬಂದು ಎಲ್ಲ ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಅಲ್ಲೂ ಕೂಡ ನಾವಿರುವಂತಹ ಜಾಗದಲ್ಲೂ ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪಕ್ಕೆಲ್ಲ ರೆಡಿ ಮಾಡಿ ಬಿಟ್ಟಿದ್ದೆ. ಬೆಳಗ್ಗೆ ಮಾರ್ನಿಂಗು ಹಸ್ಬೆಂಡು ಮತ್ತು ಮಗಳು ದೀಪ ಹಚ್ಚಿ ಅಲ್ಲಿಂದ ಬರ್ತಾರೆ. ನಾನಿಲ್ಲಿ ಒಂದು ಸ್ವಲ್ಪ ಅತ್ತೆ ಮನೆಯಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿ ಹೆಲ್ತ್ ಪ್ರಾಬ್ಲಮ್ ಇದ್ದರೂ ಕೂಡ ಬಂದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೆ. ಏಕೆಂದರೆ ನಮ್ಮ ಚಿಕ್ಕಮ್ಮ ಅಂದರೆ ಹಸ್ಬೆಂಡ್ ಅವ್ರ ಅಕ್ಕ ಕೂಡ ಅವ್ರ ಊರಲ್ಲೂ ಕೂಡ ಹಬ್ಬ ಇದ್ದ ಕಾರಣ ಅವರು ಕೂಡ ಬೇಗನೆ ಹೋಗಬೇಕಿತ್ತು. ಅದಕ್ಕೆ ಇದೇ ಫಸ್ಟ್ನೇ ವರ್ಷ ಎಡೆ ಇಕ್ತಾ ಇರೋದು ಅತ್ತೆಗೆ ಅಂತ ಹೇಳಿ ಅವರು ಕೂಡ ಎಡೆ ಇಕ್ಬಿಟ್ಟೆ ಹೋಗ್ತೀನಿ ಅಂತ ಹೇಳಿದ್ರು. ಅವ್ರ ಊರಲ್ಲಿ ಸಂಜೆ ಇದ್ದದ್ದು ಪೂಜೆ, ಅದಕ್ಕೋಸ್ಕರ ಸರಿ ಅಂತ ಹೇಳಿ ನಾನು ಕೂಡ ಬೇಗ ಎದ್ದು ಮಾರ್ನಿಂಗು ನೋಡ್ತಾ ಇರ್ಬೋದು ನೀವು ಎಲ್ಲನೂ ಚಾಪೆ ಎಲ್ಲನೂ ಮೆಡಿಸಿ ಮಡಗಿ ಮಗನೂ ಕೂಡ ನೆಲದ ಮೇಲೆ ಮಲಗಿದ್ದ, ಅವನೂ ಕೂಡ ಮಂಚದ ಮೇಲೆ ಮಲಗಿಸಿ ನಾನು ಒಂದೊಂದಾಗಿ ಕೆಲಸ ಮಾಡ್ಕೊಳ್ತಿದ್ದೆ. ನೈಟ್ ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಅದಕ್ಕೆ ನನಗೆ ಬೆಳಿಗ್ಗೆ ಅಷ್ಟೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಏಕೆಂದರೆ ಹೆಲ್ತ್ ಪ್ರಾಬ್ಲಮ್ ಆಗಿದ್ದ ಕಾರಣ ಚಿಕ್ಕಮ್ಮನೂ ಕೂಡ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತು. ಅದೆಲ್ಲ ಆದಮೇಲೆ ಮನೆಯೆಲ್ಲನೂ ಒರೆಸಿ ನೀಟಾಗಿ ರೆಡಿ ಮಾಡಿಕೊಂಡು ನಾನು ಕೂಡ ಫೈನಲಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದೆ. ವಾಟ್ ಆರ್ ಚಿಪ್ಸ್? ಹೂ ಸೆಡ್ ದಿಸ್ ಟು ಹೋಮ್? ವೆನ್? ವೈ? Mother said these words to other family member. ಎಲ್ಲಿ ಹೇಳು? Mother said these words to other family member. ಎಷ್ಟು? Mother said this word after the soldiers who was belongs to the country occupying there as. ಪ್ರಸಪ ಹಾಕಿಂತ ಮುಂಚೆ ನನ್ನ ಮಗ ಕ್ವಶನ್ ಆನ್ಸರ್ ಕಲ್ತಿದ್ದೀನಿ ಮಮ್ಮಿ ಕೇಳಿಬಿಡು ಅಂದ. ಅವ್ನು ಕೇಳಿಬಿಟ್ಟು ಹೋಗಿ ನಾನು ಕೂಡ ಫೈನಲ್ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿದ್ದು ಬಂದೆ. ಹಸ್ಬೆಂಡು ಕೂಡ ಅಷ್ಟರಲ್ಲಿ ನಾನು ದೇವ್ರ ಮನೆ ರೆಡಿ ಮಾಡಿ ಎಲ್ಲ ಬಿಟ್ಕೊಂಡಿದ್ದೆ. ಅಷ್ಟರಲ್ಲಿ ಅವರು ಕೂಡ ಬಂದರು. ಅವ್ರು ಬಂದ ತಕ್ಷಣ ನಾನು ಕೂಡ ದೇವ್ರ ಮನೆಗೆಲ್ಲ ಹೂವೆಲ್ಲ ಹಾಕಿ ರೆಡಿ ಮಾಡಿಕೊಂಡು ಈ ಕಡೆ ಸೈಡು ಎಡೆ ಇಕ್ಕಕ್ಕೆ ಏನು ಬೇಕು ಅಮ್ಮನ ಸೀರೆ ಆಗಿರ್ಬೋದು ಮತ್ತು ಮಾವನ ಬಟ್ಟೆ, ಮಾವನಿಗೆ ಬೀಡಿ, ಅತ್ತೆ ಒಡವೆಗಳೆಲ್ಲ ಮಡಗಿ ನಾವು ರೆಡಿ ಮಾಡಿಕೊಂಡು ಅಷ್ಟರಲ್ಲಿ ಅವರು ಕೂಡ ಹಸ್ಬೆಂಡು ಮತ್ತು ಮಗಳು ಹೂವೆಲ್ಲ ತಂದುಕೊಟ್ರು. ಅಷ್ಟರಲ್ಲಿ ನಾನು ಕೂಡ ದೇವ್ರ ಮನೆ ಫೈನಲ್ ಈ ರೀತಿ ರೆಡಿ ಮಾಡಿಕೊಂಡೆ. ಹಬ್ಬದ ದಿನ ಏನಾದರೂ ಒಂದು ತೊಂದರೆ ಇದ್ದೇ ಇರುತ್ತೆ. ಆ ಹಬ್ಬದ ದಿನವೇ ನಮ್ಮ ಕೆಲಸ ಮಾಡೋಕ್ಕೆ ಅಂತ ಹೇಳಿ ಮನೆ ಕೆಲಸ ಮಾಡೋಕ್ಕೆ ಅಂತ ಹೇಳಿ ಬಂದಿದ್ದರು. ಅಂದರೆ ಕೋತಿಗಳು ಅನಿವಾರ್ಯ ಕಾರಣದಿಂದ ಒಳಗಡೆಯಿಂದ ಎಂಟ್ರಿ ಆಗಿಬಿಡ್ತಿದ್ದು. ಏನು ಸಾಮಾನು ಮಡಗಿದ್ರು ಮೇಲ್ಗಡೆಯಿಂದ ಹಂಚನ್ನು ಕಿತ್ತಿ ಮೇಲ್ಗಡೆ ತೊಗೊಂಡು ಹೊಂಟೋಗ್ಬಿಡ್ತಿದ್ವು ಅಂತ ಹೇಳಿ ಜಾಲಿ ಟೈಪಲ್ಲಿ ನಾವು ಕವರಿಂಗ್ ಟೈಪಲ್ಲಿ ಮಾಡಿಸ್ತಿದ್ದು. ಹಬ್ಬದ ದಿನವೇ ಬಂದರು ಅವರು ಕೂಡ. ಅದು ಬೇರೆ ಸೈಡಲ್ಲಿ ಮಾಡ್ಕೊಳ್ತಿದ್ರು. ಈ ಕಡೆ ಸೈಡು ಹಸ್ಬೆಂಡು ಹೋಗಿ ನಾವು ಯುಗಾದಿ ಹಬ್ಬದ ದಿನ ಹೋಗಿ ಹೊಸ್ನೀರು ಥರ ತರಬೇಕು, ಅದನ್ನು ಕೂಡ ತಂದರು. ಎಲ್ಲ ಹೋಗಿ ಟಮಟ ಎಲ್ಲ ಬಡ್ಕೊಂಡು ಅವರು ತಂದರು. ಬಂದ ತಕ್ಷಣ ನಾವು ಅದು ಏನಿದೆ ಕಳಸದಲ್ಲಿ ನೀರು ತರ್ತಾರಲ್ಲ ಅದನ್ನು ತಂದು ನಾವು ಎಡೆ ಇಕ್ತೀವಲ್ಲ ಅಲ್ಲಿ ಹೋಗಿ ನಾವು ಮಡಗಬೇಕು. ಅದು ಮಡಗಾದ್ಮೇಲೆ ನಾವು ಏನು ಅಡುಗೆ ಮಾಡಿದ್ದೀವಿ, ಇಡ್ಲಿ, ಚಟ್ನಿ, ಬೆಲ್ಲದ ಚಟ್ನಿ, ಗೊಜ್ಜು, ಅನ್ನ, ಸಾಂಬಾರು ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ಎಡೆ ಇಕ್ಬೇಕು ನಾವು. ಅವರು ಕೂಡ ಫೈನಲಿ ಎಲ್ಲನೂ ಮಡಗಿದ್ರು. ನಾವು ಒಂದೊಂದಾಗಿ ಅನ್ನ ಸಾಂಬಾರು ಎಲ್ಲ ತಂದು ಎಡೆಗೆ ಏನೇನು ಬೇಕು ಅದನ್ನು ಎಡೆ ಇಕ್ತು. ಪ್ರತಿ ವರ್ಷ ಅತ್ತೆ ಈ ರೀತಿ ಮಾಡಬೇಕು ಆ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತಿದ್ರು. ಆದರೆ ಈ ವರ್ಷ ಅತ್ತೆಗೆ ಎಡೆ ಇಕ್ತಾ ಇದ್ದೀವಿ ಅನ್ನೋದು ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ನಮ್ಮ ಹಸ್ಬೆಂಡ್ ನಿಜವಾಗ್ಲೂ ಕಣ್ಣಲ್ಲಿ ನೀರು ಕಚ್ಕೊಂಡ್ರು. ಏನೋ ಒಂಥರ ಬೇಜಾರಾಯಿತು. ಪ್ರತಿ ಹೊತ್ತ ತಕ್ಷಣ ನನ್ನ ಮಗ ಬಂದ ಇದು ಮಾಡಪ್ಪ ಅದು ಮಾಡು ಅಂತ ಹೇಳಿ ಅವ್ರ ಕೈಲಿ ಮಾಡಿಸ್ತಿದ್ರು. ಈ ವರ್ಷ ನಾವು ಇಕ್ತಾ ಇದ್ದೀವಿ ಇಲ್ಲಿ ಅಂದರೆ ಒಂಥರ ಏನೋ ಒಂಥರ ಸಂಕಟ, ನಿಜವಾಗ್ಲೂ ಸಂಕಟ ಆಗ್ತಿತ್ತು.
ಏನೂ ಮಾಡೋಕ್ಕಾಗಲ್ಲ. ಬಂದಂಗೆ ಅಥವಾ ಬರ್ದೋದಂಗೆ ಗೊತ್ತಿಲ್ಲ. ನಮ್ಮ ಅತ್ತೆ ಹೇಳ್ಕೊಟ್ಟಂಗೆ ನಾನು ಈ ವರ್ಷ ಎಡೆ ಇಕ್ಕಿದ್ದೀನಿ. ಅಂದರೆ ಯುಗಾದಿ ಹಬ್ಬದ ದಿನ ಎಲ್ಲ ಒಳ್ಳೆಯದಾಗಲಿ, ಅತ್ತೆ ಮಾವ ಎಲ್ಲ ಬಂದು ಚೆನ್ನಾಗಿ ಅಂದರೆ ಏನು ಯುಗಾದಿ ಹಬ್ಬ ಮಾಡ್ತೀವಿ ಎಲ್ಲ ಒಳ್ಳೆಯದಾಗಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ನೆಮ್ಮದಿಯಾಗಿರಲಿ ಅಂತ ಹೇಳಿ, ಅಂದರೆ ಇಲ್ಲಿ ಹೆಂಗಿರ್ತಾರೋ ಏನೋ ನಮಗಂತೂ ಗೊತ್ತಿಲ್ಲ. ಆ ಸ್ವರ್ಗದಲ್ಲಿ ಅವ್ರಿಗೆ ನೆಮ್ಮದಿ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಚೆನ್ನಾಗಿರಲಿ ದೇವರು, ಅಲ್ಲಿಂದ ಅವರು ಕೂಡ ನಮ್ಮನಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ಎಲ್ಲನೂ ಪ್ರತಿಯೊಂದನ್ನು ಕೂಡ ಎಡೆ ಇಕ್ಕಿ ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರು ನಮ್ಮ ಹಸ್ಬೆಂಡು. ಅಂದರೆ ಒಟ್ಟಿಗಿದ್ದಾಗಲೂ ಕೂಡ ನಮ್ಮ ಹಸ್ಬೆಂಡೇ ಫಸ್ಟು ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ರು, ಈಗಲೂ ಕೂಡ ಅವರೇ ಪೂಜೆ ಸ್ಟಾರ್ಟ್ ಮಾಡಿದ್ರು. ಒಂಥರ ಬೇಜಾರಾಗೋ ವಿಷಯನೇ, ಏನೂ ಮಾಡೋಕ್ಕಾಗಲ್ಲ. ಈ ಸತಿಯಿಂದ ಅಂದರೆ ನಮ್ಮತ್ತೆ ಅವ್ರ ಮಾವಂಗೆ ಅವ್ರ ಅತ್ತೆಗೆ ಮತ್ತು ಹಸ್ಬೆಂಡ್ಗೆ ಎಡೆ ಇಕ್ತಿದ್ರು. ಈ ಸತಿ ನಾವು ನಮ್ಮ ಮಾವಂಗೆ ಅತ್ತೆಗೆ ಎಡೆ ಇಕ್ತಾಯಿದ್ದೀವಿ. ಅದೊಂದು ಸ್ವಲ್ಪ ನೋವು ಆಯಿತು, ಬೇಜಾರಾಯಿತು. ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ದುಃಖ ಎರಡು ಸೈಡಿಂದನೂ ಬರ್ತಿತ್ತು. ಏನೂ ಮಾಡೋಕ್ಕಾಗಲ್ಲ. ಹಿರಿಯರಿಗೆ ಕಾಲದಿಂದ ನಡ್ಕೊಂಬಂದಿರ್ತಾರೆ, ನಾವು ನೆರವೇರಿಸ್ಬೇಕು. ಯುಗಾದಿ ಹಬ್ಬ ನಮ್ಮೂರಲ್ಲಿ ಈ ರೀತಿ ಆಚರಣೆ ಮಾಡ್ತಾರೆ. ಒಬ್ಬರೊಬ್ಬರು ಹಣ್ಣು ಹಂಪ್ಲ ಮತ್ತು ಒಬ್ಬಟ್ಟು ಎಲ್ಲನೂ ಮಾಡಿ ಎಡೆ ಇಕ್ತಾರೆ. ಆದರೆ ನಮ್ಮತ್ತೆ ನಮಗೆ ಇಷ್ಟೇ ಹೇಳ್ಕೊಟ್ಟಿದ್ದು, ಇಡ್ಲಿ ಚಟ್ನಿ ಗೊಜ್ಜು ಮತ್ತು ಅನ್ನ ಸಾಂಬಾರು ಅಂತ ಮಾಡಿ, ಟೀ ಕಾಫಿ ಅವ್ರಿಗೇನು ಇಷ್ಟ, ಮೊಸರು ಈ ರೀತಿ ಎಲ್ಲ ಮಡಗಿ ಅವ್ರಿಗೆ ಯುಗಾದಿ ಹಬ್ಬದ ದಿನ ಯಾವ ರೀತಿ ಅವರು ಆಚರಣೆ ಮಾಡ್ತಿದ್ರು ಆ ರೀತಿ ನಾವು ಎಡೆ ಇಕ್ಕಿದ್ದೀವಿ. ಎಲ್ಲ ಒಳ್ಳೆಯದಾಗಲಿ, ಹಿರಿಯರ ಆಶೀರ್ವಾದ ನಮಗೂ ಕೂಡ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಹಸ್ಬೆಂಡು ಕೂಡ ಪೂಜೆ ಸ್ಟಾರ್ಟ್ ಮಾಡಿದ್ರು. ಒಬ್ರೊಬ್ಬರಾಗಿ ಎಲ್ಲರೂ ಪೂಜೆ ಸ್ಟಾರ್ಟ್ ಮಾಡಿಕೊಂಡು ಹಸ್ಬೆಂಡ್ ಪೂಜೆ ಮುಗಿದ ತಕ್ಷಣ ನಾನು ಪೂಜೆ ಮಾಡಿದೆ. ನಾನಾದಮೇಲೆ ನಮ್ಮ ಚಿಕ್ಕಮ್ಮನ ಮಗ ಮಕ್ಕಳು ಎಲ್ಲ ಪೂಜೆ ಮಾಡಿ ಈಚೆ ಹೋಗಿ ಬಾಗಿಲು ಹಾಕ್ಕೊಂಡು ಕೂತ್ಕೊಂಡು, ಅಂದರೆ ಹಿರಿಯರು ನಾವು ಯುಗಾದಿ ಹಬ್ಬ ಏನು ಇಕ್ತೀವಿ ಅವರು ಬಂದು ಊಟ ಮಾಡಿ ಹೋಗ್ತಾರೆ ಅನ್ನೋ ಪದ್ಧತಿ. ಅವರು ಸಂತೃಪ್ತಿ ಆಗಬೇಕು, ನಾವು ಎಡೆ ಇಕ್ಕಿದ್ಮೇಲೆ ಬರ್ತಾರೆ ಅನ್ನೋದು. ಅದರಿಂದ ಒಂದು ಸ್ವಲ್ಪ ಹೊತ್ತು ಈಚೆಗಡೆ ಕೂತ್ಕೊಂಡು ಅಂದರೆ ಒಂದು 20 ನಿಮಿಷ ಕೂತ್ಕೊಂಡು ಆಮೇಲೆ ಹೋಗಿ ಬಾಗಿಲು ತಡ್ತಾರೆ. ಫಸ್ಟು ಬೇವು ಬೆಲ್ಲ ತಿನ್ಕೊಂಬಿಡಿ, ಹೋಗಿ ಹೋಗುವ. ಅಲ್ಲಿ ಪ್ರಸಾದ ತಗೋ ತಿನ್ಕರಿ, ಎತ್ಕರಿ. ಹಾಕಿ ಸೇರಿಸಿ ಆಯ್ತಲ್ಲ, ಬೇವು ಬೆಲ್ಲ ಕಂಡು ತಿನ್ಕೊಳ್ಳೋದು, ಬಾಯೊಳಕ್ಕೆ ಹಾಕೋ ತಿನ್ಕೋ ಅಕ್ಕ, ನುಂಕೋ. ಇರಿ ಒಂಚೂರು ಕೊಡಿ ನನಗೆ ಬೇವು ಬೆಲ್ಲ ತಿಂದ್ಕೊಂಡು ನಾವು ಕೂಡ ಊಟ ಮಾಡೋಕ್ಕೆ ಕೂತ್ಕೊಂಡು, ಅಂದರೆ ಬೆಳಗ್ಗೆಯಿಂದ ನಾವು ಏನು ತಿಂದಿರಲ್ಲ ಅದಕ್ಕೋಸ್ಕರ ಒಪ್ಪತ್ತು ಟೈಪಲ್ಲಿ ನಾವು ಬಿಡ್ತೀವಿ. ಅದಕ್ಕೋಸ್ಕರ ಬಾಳೆ ಎಲೆಗೆ ಹಾಕ್ಕೊಂಡು ನಾನು ಮತ್ತು ನಮ್ಮ ಚಿಕ್ಕಮ್ಮ ಇಬ್ಬರು ಕೂತ್ಕೊಂಡು ಅವ್ರ ತಟ್ಟಲ್ಲೇ ಊಟ ಮಾಡಿದ್ರು. ಮಕ್ಕಳೆಲ್ಲ ಒಬ್ಬೊಬ್ಬರಾಗಿ ಊಟ ಮಾಡಿಕೊಂಡು ಹೋದರು. ಅದಾದಮೇಲೆ ನಾನು ಎಲ್ಲ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಗ್ಯಾಸ್ ಕೊಡಿಸ್ಕೊಬೇಕಿತ್ತು ಅಂದ್ಬಿಟ್ಟು ಹೇಳ್ಬಿಟ್ಟು ನೋಡ್ತಾ ಇರ್ಬೋದು. ಈ ಕ್ಲಿಪ್ಪಿಗೆ ನಾನು ಯಾಕೆ ಸೇರಿಸಿದ್ದೀನಿ ಅಂದರೆ ಒಬ್ಬರೊಬ್ಬರು ನಿಜವಾಗ್ಲೂ ಇವ್ರು ಹುಷಾರಿಲ್ಲ, ನಾಟಕ ಆಡ್ತವ್ರೆ ಅಂತ ಅನ್ಕೋಬಾರ್ದಲ್ವ. ನಿಜವಾಗ್ಲೂ ನನ್ನ ಪರಿಸ್ಥಿತಿ ಹೆಂಗಿತ್ತು ಅಂತ ಹೇಳಿದರೆ ಯಾವ ಹಬ್ಬನೂ ಬೇಡ ಏನೂ ಬೇಡ ಅನ್ನೋ ಪರಿಸ್ಥಿತಿನಾಗ ಸೇರಿದ್ದೆ. ಕೆಮ್ಮು ಏನೇ ಮಾಡಿದ್ರು ನಂಗೆ ದಕ್ಕಿಸ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಸೋಮವಾರ ಬಂದಿದ್ದಕ್ಕೆ ಹಬ್ಬದ ದಿನ ಗಂಟು ನಾನು ನರಕನೇ ಅನುಭವಿಸ್ಬಿಟ್ಟಿದ್ದೀನಿ. ಯಾಕೆ ಈ ರೀತಿ ಬತ್ತು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ಗಂಟ್ಲು ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರು. ನಾನು ಮನೇಲೆ ಒಂದು ಸ್ವಲ್ಪ ಗ್ಯಾಸ್ ಎಲ್ಲನೂ ಮಾತ್ರೆ ನುಂಗ್ಕೊಂಡು ಗ್ಯಾಸ್ ಕೊಡಿಸ್ಕೊಳ್ತಿದ್ದೆ. ನೋಡ್ತಾ ಇರ್ಬೋದು ನನ್ನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಅದಾದಮೇಲೆ ಸುಗ್ನಳ್ಳಿ ದೇವ್ರು ಬತ್ತು ಅಂತ ಹೇಳಿ ಹಸ್ಬೆಂಡು ಫೋನ್ ಮಾಡಿದ್ರು. ಸರಿ ಅಂತ ಹೇಳಿ ದೇವ್ರು ನೋಡೋಣ ಅಂತ ಹೋದೋ. ಈ ಉರಿಯ ಬಿಸಿಲಲ್ಲಿ ನಿಜವಾಗ್ಲೂ ಆ ದೇವ್ರು ಹೊತ್ಕೊಂಡು ನಿಂತಿದ್ರೆ ನಮಗೆ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಆ ಉರಿಯ ಬಿಸಿಲಲ್ಲಿ ನಿಜವಾಗ್ಲೂ ನಮಗೆ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಅಂಥದ್ರಲ್ಲಿ ಅವರು ಅಲ್ಲಿಂದ ಆ ಊರಿಗೆ ಬರಿಗಾಲಲ್ಲಿ ನಡ್ಕೊಂಡು ಆ ದೇವ್ರನ್ನ ಹೊತ್ಕೊಂಡು ಕುಣ್ಕೊಂಡು ಬಂದ್ರಲ್ಲ, ನಿಜವಾಗ್ಲೂ ಅವರು ಗ್ರೇಟು. ಆ ತಾಯಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಯುಗಾದಿ ಹಬ್ಬ ನಮ್ಮೂರಲ್ಲಿ ಈ ರೀತಿ ಆಚರಣೆ ಮಾಡ್ದೋ. ತುಂಬ ಖುಷಿ ಆಯಿತು. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶ್ರೀಕಂಠ್ ಅಕೌಂಟ್ನ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಮುದ್ದು ಶಿಲ್ಪಾ ಸವಾರ್ ಲೈವ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. Thank you so much. Love you all guys.